ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ RJ ಸ್ಪೀಡ್ ನ್ಯೂಸ್. ನಾನು ರಮ್ಯಾ. ಇವತ್ತಿನ ಪ್ರಮುಖ 30 ಸುದ್ದಿಗಳು. ಮೈಸೂರು ಫ್ಲೈಓವರ್ ಆತಂಕ. ಮೈಸೂರಿನ ಫ್ಲೈಓವರ್ ಯೋಜನೆಗಾಗಿ 347 ಮರಗಳು ಕಡಿಯುವ ಭೀತಿಯಲ್ಲಿದ್ದು, ಅರಣ್ಯ ಸಚಿವ ಈಶ್ವರ ಖಂಡ್ರೆ ಅವರು ಮರುಪರಿಶೀಲನೆಗೆ ಆದೇಶಿಸಿದ್ದಾರೆ. ಕುಡಿಯುವ ನೀರಿನ ಬವಣೆ. ರಾಜ್ಯದ ಗ್ರಾಮೀಣ ಭಾಗದಲ್ಲಿ ತಲೆದೋರಿರುವ ನೀರಿನ ಅಭಾವ ನೀಗಿಸಲು ಸರ್ಕಾರ ಹೆಚ್ಚುವರಿ 72 ಕೋಟಿ ಬಿಡುಗಡೆ ಮಾಡಿದೆ. ನಟ ರಣವೀರ್ ಸಿಂಗ್ಗೆ ಹೈಕೋರ್ಟ್ ಎಚ್ಚರಿಕೆ. ಕಾಂತಾರ ಸಿನಿಮಾ ಕುರಿತಾದ ಹೇಳಿಕೆಗೆ ಸಂಬಂಧಿಸಿದ FIR ರದ್ದುಗೊಳಿಸುವಾಗ ಕೋರ್ಟ್ ರಣವೀರ್ ಸಿಂಗ್ಗೆ ಎಚ್ಚರಿಕೆ ನೀಡಿದೆ. IPL ಫೈನಲ್ ನಿರಾಸೆ. ಬೆಂಗಳೂರಿನಲ್ಲಿ ನಡೆಯಬೇಕಿದ್ದ IPL ಫೈನಲ್ ಅಹಮದಾಬಾದ್ಗೆ ಶಿಫ್ಟ್ ಆಗಿರುವುದು RCB ಅಭಿಮಾನಿಗಳಿಗೆ ತೀವ್ರ ನಿರಾಸೆ ತಂದಿದೆ. ಮೈಸೂರಿನಲ್ಲಿ ನಿಂದನಿಂದ ಇಂಡೋ ಕ್ಲೆಫ್ಟ್ಕಾನ್. ಅಖಿಲ ಭಾರತ ವಾಕ್ ಮತ್ತು ಶ್ರವಣ ಸಂಸ್ಥೆಯಲ್ಲಿ AISHL ಸೀಳು ತುಟಿ ಚಿಕಿತ್ಸೆ ಕುರಿತ ರಾಷ್ಟ್ರೀಯ ಸಮ್ಮೇಳನ ಇಂದು ಆರಂಭ. PM ಮೋದಿ ಬೆಂಗಳೂರು ಭೇಟಿ. ಮೇ 10ರಂದು ಪ್ರಧಾನಿ ಮೋದಿ ಬೆಂಗಳೂರಿಗೆ ಆಗಮಿಸಲಿದ್ದು, ಆರ್ಟ್ ಆಫ್ ಲಿವಿಂಗ್ನ 45ನೇ ವಾರ್ಷಿಕೋತ್ಸವದಲ್ಲಿ ಭಾಗಿಯಾಗಲಿದ್ದಾರೆ. ಬೆಳಗಾವಿಯಲ್ಲಿ ವಂಚನೆ. ಫೇಕ್ ವಿಡಿಯೋ ಮೂಲಕ ಹಿರಿಯ ನಾಗರಿಕರೊಬ್ಬರಿಗೆ ಹೂಡಿಕೆ ಹೆಸರಲ್ಲಿ ದೊಡ್ಡ ಮೊತ್ತದ ವಂಚನೆ ಮಾಡಲಾಗಿದೆ. ಅರ್ಜುನ ಆನೆ ಸ್ಮಾರಕ ಲೋಕಾರ್ಪಣೆ. ಹಾಸನದಲ್ಲಿ ಅಸುನೀಗಿದ ದಸರಾ ಆನೆ ಅರ್ಜುನನ ಸ್ಮಾರಕವನ್ನು ನಿರ್ಮಿಸಲಾದ ಸ್ಮಾರಕವನ್ನು ಇಂದು ಅನಾವರಣಗೊಳಿಸಲಾಗಿದೆ. ಬೆಂಗಳೂರು ಕಲಾ ಪ್ರದರ್ಶನ. ನಮ್ಮ ಆರ್ಟ್ ಬೆಂಗಳೂರು 2026 ಮೇಳವು ಇಂದಿನಿಂದ ಮೇ 10ರವರೆಗೆ ನಡೆಯಲಿದೆ. ಖನಿಜ ಸಂಪನ್ಮೂಲ ಸಮೀಕ್ಷೆ. ಚಿಕ್ಕಮಗಳೂರು ಸೇರಿದಂತೆ ರಾಜ್ಯದ ವಿವಿಧೆಡೆ ಖನಿಜ ಸಂಪನ್ಮೂಲ ಪತ್ತೆಗಾಗಿ GSI ಸಮೀಕ್ಷೆ ಆರಂಭಿಸಿದೆ. ಜೈಪುರದಲ್ಲಿ ಕಮಾಂಡರ್ಗಳ ಸಮಾವೇಶ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಸೈಬರ್ ಮತ್ತು ಸ್ಪೇಸ್ ವಾರ್ಫೇರ್ ಕುರಿತಾದ ಉನ್ನತ ಮಟ್ಟದ ಸೇನಾ ಸಭೆಯನ್ನು ಇಂದು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಬಿಹಾರ್ ಸಂಪುಟ ವಿಸ್ತರಣೆ. ನಿತೀಶ್ ಕುಮಾರ್ ಪುತ್ರ ನಿಶಾಂತ್ ಕುಮಾರ್ ಇಂದು ಬಿಹಾರ್ ಸಚಿವ ಸಂಪುಟ ಸೇರುವ ಸಾಧ್ಯತೆಯಿದೆ. ತಮಿಳುನಾಡು ರಾಜಕೀಯ. ನಟ ವಿಜಯ್ ಅವರ TVK ಪಕ್ಷಕ್ಕೆ ಬೆಂಬಲ ನೀಡಲು AIADMK ನಿರಾಕರಿಸಿದೆ. ವಾರ್ಡ್ ಮೆಂಬರ್ ರಂಪಾಟ. ಪಶ್ಚಿಮ ಬಂಗಾಳ ಚುನಾವಣೋತ್ತರ ಹಿಂಸಾಚಾರದಲ್ಲಿ 2 ಸಾವು, 433 ಮಂದಿಯನ್ನು ಬಂಧಿಸಲಾಗಿದೆ. ಸುಪ್ರೀಂ ಕೋರ್ಟ್ ಕಠಿಣ ನಿಲುವು. ಚುನಾವಣಾ ಆಯೋಗದ ಕಾಯ್ದೆ ವಿರುದ್ಧದ ಅರ್ಜಿಗಳ ವಿಚಾರಣೆಯನ್ನು ಮುಂದೂಡಲು ಸುಪ್ರೀಂ ಕೋರ್ಟ್ ನಿರಾಕರಿಸಿದೆ. ಕೇಜ್ರಿವಾಲ್ ವಿಶೇಷ ಸಂದರ್ಶನ. ಮುಂಬರುವ ರಾಜಕೀಯ ಬೆಳವಣಿಗೆಗಳ ಬಗ್ಗೆ ಅರವಿಂದ್ ಕೇಜ್ರಿವಾಲ್ ನೀಡಿದ ಹೇಳಿಕೆಗಳು ರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆಯಾಗುತ್ತಿವೆ. ವಿಯೆಟ್ನಾಂ ಅಧ್ಯಕ್ಷರ ಭೇಟಿ. ವಿಯೆಟ್ನಾಂ ಅಧ್ಯಕ್ಷ ತೋ ಲಾಮ್ ಅವರು ಬಿಹಾರದ ಗಯಾಕ್ಕೆ ಭೇಟಿ ನೀಡಿ ಪ್ರಾರ್ಥನೆ ಸಲ್ಲಿಸಿದ್ದಾರೆ. ಡಿಜಿಟಲ್ ಅರೆಸ್ಟ್ ವಂಚನೆ. ದೇಶಾದ್ಯಂತ ಡಿಜಿಟಲ್ ಅರೆಸ್ಟ್ ಹೆಸರಿನಲ್ಲಿ ನಡೆಯುತ್ತಿರುವ ಸೈಬರ್ ವಂಚನೆ ಬಗ್ಗೆ ಕೇಂದ್ರ ಸರ್ಕಾರ ಎಚ್ಚರಿಕೆ ನೀಡಿದೆ. ಹವಾಮಾನ ಮುನ್ಸೂಚನೆ. ಉತ್ತರ ಭಾರತದ ಕೆಲವು ರಾಜ್ಯಗಳಲ್ಲಿ ಹೀಟ್ ವೇವ್ ತೀವ್ರವಾಗಿದ್ದು, ಎಚ್ಚರಿಕೆ ನೀಡಲಾಗಿದೆ. ರೈಲ್ವೆ ಭದ್ರತೆ. ಪೋಲ್ ವಾಲ್ಟರ್ ಕ್ರೀಡಾಪಟುಗಳ ಸಲಕರಣೆಗಳನ್ನು ರೈಲ್ವೆ ಪೊಲೀಸರು ಹಾನಿಗೊಳಿಸಿದ ಘಟನೆಗೆ ಸಂಬಂಧಿಸಿದಂತೆ ತನಿಖೆಗೆ ಟ್ರಂಪ್ ಇರಾನ್ ಸಂಧಾನ. ಇರಾನ್ ಅಣ್ವಸ್ತ್ರ ರಹಿತ ದೇಶವಾಗಲು ಒಪ್ಪಿಕೊಂಡಿದೆ ಎಂದು ಅಮೆರಿಕದ ಮಾಜಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿಕೆ ನೀಡಿದ್ದಾರೆ. ಲೆಬನಾನ್ ಮೇಲೆ ಇಸ್ರೇಲ್ ದಾಳಿ. ದಕ್ಷಿಣ ಲೆಬನಾನ್ನಲ್ಲಿ ಇಸ್ರೇಲ್ ನಡೆಸಿದ ವಾಯುದಾಳಿಗೆ 4 ಬಲಿ, 30ಕ್ಕೂ ಹೆಚ್ಚು ಮಂದಿಗೆ ಗಾಯ. ಹಾಂಟಾ ವೈರಸ್ ಭೀತಿ. ಹಡಗುಗಳಲ್ಲಿ ಪ್ರಯಾಣಿಸುವ ಪ್ರವಾಸಿಗರಲ್ಲಿ ಹಾಂಟಾ ವೈರಸ್ ಲಕ್ಷಣಗಳು ಪತ್ತೆಯಾಗುತ್ತಿದ್ದು, ವಿಶ್ವ ಆರೋಗ್ಯ ಸಂಸ್ಥೆ ಎಚ್ಚರಿಕೆ ನೀಡಿದೆ. IPL 2026 ಅಪ್ಡೇಟ್. ಸನ್ರೈಸರ್ಸ್ ಹೈದರಾಬಾದ್ ತಂಡವು ಪಂಜಾಬ್ ಕಿಂಗ್ಸ್ ಸೋಲಿಸಿ ಅಂಕಪಟ್ಟಿಯಲ್ಲಿ ಮೊದಲ ಸ್ಥಾನಕ್ಕೇರಿದೆ. ಧೋನಿ ಬೆಂಚ್ ಮೇಲೆ. CSK ತಂಡದಲ್ಲಿ 19 ವರ್ಷದ ಕಾರ್ತಿಕ್ ಶರ್ಮಾ ಮಿಂಚುತ್ತಿದ್ದು, ಧೋನಿ ಬದಲಿಗೆ ಅವರು ಅಂತಿಮ 11ರಲ್ಲಿ ಸ್ಥಾನ ಪಡೆಯುತ್ತಿದ್ದಾರೆ. ವಿಶ್ವ ಚಾಂಪಿಯನ್ ಗುಕೇಶ್. ಚೆಸ್ ವಿಶ್ವ ಚಾಂಪಿಯನ್ ಗುಕೇಶ್ ಅವರು ಸಿಂದಾರೋವ್ ವಿರುದ್ಧ ಗೆದ್ದು ತಮ್ಮ ವಿಜಯ ಯಾತ್ರೆ ಮುಂದುವರೆಸಿದ್ದಾರೆ. ಫಿಫಾ ವಿಶ್ವಕಪ್ ಟಿಕೆಟ್ ದರ. 2026ರ ಫಿಫಾ ಫೈನಲ್ ಟಿಕೆಟ್ ದರ ಭರ್ಜರಿ 10 ಲಕ್ಷ ರೂಪಾಯಿ ದಾಟಿದ್ದು, ಕ್ರೀಡಾಭಿಮಾನಿಗಳಿಗೆ ಅಚ್ಚರಿ ತಂದಿದೆ. ಕ್ರಿಸ್ಟಿಯಾನೋ ರೊನಾಲ್ಡೋ. ಸೌದಿ ಅರೇಬಿಯಾದಲ್ಲಿನ ದಾಳಿಗಳ ಬೆನ್ನಲೆಯೇ ರೊನಾಲ್ಡೋ ತಮ್ಮ ಖಾಸಗಿ ಜೆಟ್ ಮೂಲಕ ದೇಶ ತೊರೆದಿದ್ದಾರೆ ಎನ್ನಲಾಗಿದೆ. ವಿಜಯ್ ಅವರ TVK ಬೆಂಬಲ. ತಮಿಳುನಾಡು ರಾಜ್ಯಪಾಲರು ನಟ ವಿಜಯ್ ಅವರಿಗೆ ಬಹುಮತ ಸಾಬೀತುಪಡಿಸಲು ಪುರಾವೆ ಕೇಳಿದ್ದಾರೆ. ಬೆಳ್ಳಿ ಮತ್ತು ಚಿನ್ನದ ದರ. ಇಂದಿನ ಮಾರುಕಟ್ಟೆಯಲ್ಲಿ ಚಿನ್ನದ ದರ ಸ್ಥಿರವಾಗಿದ್ದು, ಬೆಳ್ಳಿ ಬೆಲೆಯಲ್ಲಿ ಅಲ್ಪ ಏರಿಕೆಯಾಗಿದೆ. ಇಂದಿನ ಪ್ರಮುಖ 30 ಸುದ್ದಿಗಳು ಮುಕ್ತಾಯಗೊಂಡಿದೆ. ಧನ್ಯವಾದಗಳು.